ನಮಸ್ತೆ ಎಲ್ಲರಿಗೂ. ನಾರಾಯಣಿ ಕಿಚನ್ಗೆ ಸ್ವಾಗತ ಹಾಗೂ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಪೊಡಿ ಇಡ್ಲಿ ಹಾಗೂ ಬಟರ್ ಪೊಡಿ ದೋಸೆನ ಮಾಡ್ತಾ ಇದ್ದೀವಿ. ಹಾಗಾಗಿ ಇಡ್ಲಿಗೋಸ್ಕರ ಇಡ್ಲಿ ಪಾತ್ರೆ ಇಟ್ಟಿದ್ದೀವಿ. ಅದರಲ್ಲಿ ನೀರು ಹಾಕಿ, ನೀರು ಆಲ್ರೆಡಿ ಕುದೀತಾ ಇದೆ. ನಾವು ಇವತ್ತು ಈ ಥರ ಚಿಕ್ಕ ಇಡ್ಲಿ ಅಂದರೆ ಬಟನ್ ಇಡ್ಲಿ ಮಾಡ್ತಾ ಇದ್ದೀವಿ. ಆಲ್ರೆಡಿ ಇದನ್ನು ನಾವು ಗ್ರೀಸ್ ಮಾಡ್ಕೊಂಡಿದ್ದೀವಿ. ಇಡ್ಲಿ ಹಿಟ್ಟು ಹಾಕೊಳ್ಳೋಣ. ನೀರು ಕುದೀತಾ ಇದೆ. ಇಡ್ಲಿನ ನಾವು ಹಬೆಗಿಡೋಣ. 10 ರಿಂದ 15 ನಿಮಿಷ ಇಡ್ಲಿ ಬೆಂದರೆ ಸಾಕು. ನೆಕ್ಸ್ಟ್ ನಾವು ಬಟರ್ಗೆ ನಂದಿನಿ ಅನ್ಸಾಲ್ಟೆಡ್ ಬಟರ್ ತಗೊಂಡಿದ್ದೀವಿ. ಈಗ ಇಡ್ಲಿ ಸ್ವಲ್ಪ ಬಿಸಿ ಕಮ್ಮಿ ಆಗಲಿ. ಅಷ್ಟರಲ್ಲಿ ಪೊಡಿ ದೋಸೆಗೆ ನಾವು ತವಾ ಇಟ್ಕೊಳ್ಳೋಣ. ಓಕೆ, ಎಲ್ಲ ಇಡ್ಲಿನ ತಕ್ಕೊಂಡಿದ್ದೀವಿ. ಈಗ ಬಟರ್ ಹಾಕೋಣ. ಇಡ್ಲಿ ಬಿಸಿಯಾಗಿದ್ದಾಗಲೇ ಬಟರ್ ಹಾಕೊಳ್ಳಿ. ಆಗ ಬಟರ್ ಎಲ್ಲ ನೀಟಾಗಿ ಕರಗೋಗುತ್ತೆ. ಈಗ ಚಟ್ನಿ ಪೌಡರ್ ಹಾಕೊಳ್ಳೋಣ. ಇದನ್ನು ಗನ್ ಪೌಡರ್ ಅಂತಾರೆ. ಇದು ಆಂಧ್ರ ಸ್ಟೈಲು ತೊಗರಿಬೇಳೆ ಚಟ್ನಿ ಪೌಡರ್ ಅಂತ ಕೂಡ ಅಂತಾರೆ. ಇದ್ರ ವಿಡಿಯೋ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ನೀವು ಅದನ್ನು ನೋಡಿ ನೀವು ಮಾಡ್ಕೋಬೋದು. ನೋಡಿ, ಈ ಥರ ಗನ್ ಪೌಡರ್ನ ಮೇಲೆ ಹಾಕ್ಕೊಂಡು ಇದನ್ನು ಸರ್ವ್ ಮಾಡೋದೆ. ಗೀ ಪೊಡಿ ಇಡ್ಲಿ ಥರ ಇದಕ್ಕೆ ಒಗ್ಗರಣೆ ಇವೆಲ್ಲ ಏನು ಬೇಡ, ಇಷ್ಟೇ ಸಾಕು. ಇದೇನೇ ಕರೆಕ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಇಷ್ಟೇ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಏನು ಜಾಸ್ತಿ ಏನು ಮಾಡೋದೇನು ಬೇಕಿಲ್ಲ. ಇದು ನಿಮಗೆ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು. ಈಗ ದೋಸೆ ನೋಡೋಣ. ಇದೇ ಥರ ಬಟರ್ ಪೊಡಿ ದೋಸೆ ಹಾಕೋತಾ ಇದ್ದೀವಿ. ಬಟರ್ ಹಾಕೊಳ್ಳೋಣ. ಈಗ ಮೇಲೆ ಈ ಗನ್ ಪೌಡರ್ ಹಾಕೊಳ್ಳೋಣ.
ಈಗ ಇದು ಹಾಗೆ ಬೇಯಲಿ. ಈ ದೋಸೆನ ತಿರುವಾಕೋ ಯಾವುದೇ ಅವಶ್ಯಕತೆ ಇಲ್ಲ, ಹಾಗೆ ಬೇಯುತ್ತೆ. ಹಾಗೆ ಬೇಯ್ದ್ರೇ ಸಾಕು. ನನಗೆ ಪೊಡಿ ಇಡ್ಲಿ, ಪೊಡಿ ದೋಸೆ ಎರಡರಲ್ಲೂ ನನಗೆ ಬಟರ್ ಪೊಡಿ ದೋಸೆ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಹೇಳಿ. ಈ ದೋಸೆ ಸಣ್ಣದಾಗೂ ಹಾಕೋಬೋದು, ಸಣ್ಣದಾಗಿ ಮಸಾಲೆ ದೋಸೆ ಥರ ಒಂದು ಹಾಕೊಳ್ಳೋಣ. ಇದಕ್ಕೆ ಬಟರ್ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಣ್ಣಗೆ ಹಾಕೊಂಡಾಗ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಒಂಥರ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇವತ್ತು ಬಟರ್ ಪುಡಿ ಇಡ್ಲಿ ಹಾಗೂ ಬಟರ್ ಪುಡಿ ದೋಸೆ ತೋರಿಸಿದ್ದೀವಿ. ಇದಕ್ಕೆ ಯಾವುದೇ ರೀತಿ ಸೈಡ್ ಬೇಡ. ಬೇಕು ಅಂದರೆ ತೆಂಗಿನಕಾಯಿ ಚಟ್ನಿ ಮಾಡ್ಕೋಬೋದು. ಹಾಗೆ ಇದು ಬಂದು ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಎಲ್ಲ ರೆಸಿಪಿಗಳಿಗಾಗಿ ನಾರಾಯಣಿ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎರಡೂ ಮಾಡಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು.